ಎಲ್ರಿಗೂ ನಮಸ್ಕಾರ. ನಿಮ್ಮ ಲಿಖಿತ್ ಮಾತಾಡ್ತಾ ಇದ್ದೀನಿ ಗೈಸ್. ಇವಾಗ ನಾವು ಇಲ್ಲೇ ನಿಯರ್ ದುದ್ದ ಹತ್ರ ಒಂದು ಪ್ಲೇಸ್ ಇದೆ. ಸೊ ಫ್ರೆಂಡ್ಸ್ನೆಲ್ಲ ಹಾಕೊಂಡು ಇವಾಗ ನಾವು ಹೊರಟಿರೋದು ದುದ್ದ ಹತ್ರ. ದೇವಸ್ಥಾನದ ಹೆಸರು ನನಗೂ ಗೊತ್ತಿಲ್ಲ, ಇವ್ರು ಸಡನ್ನಾಗಿ ಯಾವುದೋ ಒಂದು ಹೆಸರು ಹೇಳಿದ್ದಾರೆ, ನೋಡೋಣ ಬನ್ನಿ. ಹೌದೌದು ಗೈಸ್, ಇಲ್ಲೇ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ. ಪೆಟ್ರೋಲ್ ಹಾಕ್ಸ್ಕೊಂಡು ಹಿಂದಿಯಾಗಿ ಟ್ರಿಪ್ ಹೋಗ್ಬೇಕು. ಪವರ್ ಅಣ್ಣ $100 ಅಣ್ಣ. ಹಾಂ ಕ್ಯಾಶ್ ಕೊಡ್ಬೇಕಣ್ಣ. ಇಲ್ಲಿಂದ ರೋಡ್ ಹೆಂಗಿದೆ? ಈ ಥರ ರೋಡ್ ಇರ್ಬೇಕು ಆ್ಯಕ್ಚುಲಿ, ಚೆನ್ನಾಗಿರುತ್ತೆ. ಯೋಗ ಅಲೋ ಇದೆ ಕಣ. ಅಲೋ ಮೂಡಿಗೆರೆನಾ? ಲೇ ಈ ಕಡೆ ಹಾಕಿದಾರೆ ಕಣ. ಹಾಂ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಮತ್ತು ನಾನು ಹೋಗ್ತಾ ಇರೋದು ಯಾವ ದೇವಸ್ಥಾನಕ್ಲಾ ಗೈಸ್? ಮಕ್ಕಳು ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತವ್ರೆ. 2 ಸಲ ಬಂದಿದ್ದೀನಿ ಅಂತಲ್ಲ ಮಚ್ಚ, 2 ಸಲ ಹೋಗಿದ್ದೀನಿ ಮಚ್ಚ ಅಂದ. ನಾನು ಹೇಳಿದೆ ತಾನೇ ಕನ್ನಡದಲ್ಲಿ. ಆಂಟಿ ಇಲ್ಲೇ ಅದ್ಯಾವುದಪ್ಪ, ಯೋಗ ನರಸಿಂಹಸ್ವಾಮಿ ಟೆಂಪಲ್. ನರಸಿಂಹಸ್ವಾಮಿ ಟೆಂಪಲ್ ಆ ಕಡೆನಾ? ನನ್ನ ಮಗ ಇದಾನಲ್ಲ ಹಿಂದಗಡೆ ಕೂತವನಲ್ಲ ಅವನು. ಹಾಂ ಸರಿ ಸರಿ. ಊಟ ಆಯ್ತಂಡಿ? ಎಷ್ಟವೆ ಕುರಿ? ಹೌದೇನು? ಅಲ್ಲ ನಿಮಗೆ ಹೇಳ ಮಾತು ಕೇಳಲ್ಲ ಲೇ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ತಪ್ಪಳು ಅವರೇ. ಯೋಗ ನರಸಿಂಹಸ್ವಾಮಿ ಟೆಂಪಲ್ಗೆ ದಾರಿ ಅಂತ ನೋಡಲಿ, ನಾನು ಹೇಳಿಲ್ವೇನಲ್ಲಿ ಗಾಯ್ಸ್. ಇದು ಮೂಡಿಗೆರೆ ಅಲ್ಲ, ಮುದಿಗೆರೆ ಅಂತ. ನಾನು ಇದೇನು ಮೂಡಿಗೆರೆ ಎಲ್ಲಿ ಬರ್ತದೆ ಅಂತ ನಾನು ಅದಿರೋದು ಚಿಕ್ಕಮಂಗ್ಳೂರಲ್ಲಿ. ಒಂದು 5 ನಿಮಿಷ ಕನ್ಫ್ಯೂಷನ್ ಆಗೋಗ್ಬಿಟ್ಟೆ. ಇದೇನೇನಾ ಟೆಂಪಲ್ಲು? ಇದೇನಾ? ಓಹೋ ಚೆನ್ನಾಗಿರೋಂಗಿದೆ. ಹೌದಾ ಗಾಯ್ಸ್, ಈ ದೇವಸ್ಥಾನಕ್ಕೆ ಬರೋದು. ಒಂದು ನಿಮಿಷ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಒಂದು ತುಂಬ ಅತಿ ಅಮೂಲ್ಯವಾದ ದೇವಸ್ಥಾನ ಉಂಟು, ಬನ್ನಿ. ಕ್ಲೋಸ್ ಆಗಿಬಿಟ್ಟಿದೆ ಇದು ಮೋಸ್ಟ್ಲಿ ಗೈಸ್. ಯೋಗ ನರಸಿಂಹಸ್ವಾಮಿ. ಓಕೆ, ಅಲ್ಲೊಂದಿದೆ ಬನ್ನಿ. ಯಾವಂದು ಲೋ ಮತ್ತೆ ನಡ್ಕೊಂಬರೋದಕ್ಕೇನೋ, ಮುಂದೆ ಬಾ. ಆಯ್ತಣ್ಣ ಹೊಡಿಬೇಡಿ, ಹೊಡಿಯೋಣ, ಬಿಟ್ಬಿಡಿ ಅಣ್ಣ. ಗೈಸ್ ಇದು ಐ ಥಿಂಕ್ ಶಿವನ್ ಟೆಂಪಲ್ ಅನಿಸುತ್ತೆ ಮೋಸ್ಟ್ಲಿ. ನೋಡೋಣ ಬನ್ನಿ ಹೇಗಿದೆ ಅಂತ. ಸೊ ಈ ದೇವಸ್ಥಾನದ ಪೂರ್ಣ ಹೆಸರು ಏನು ಹೇಳಿ? ಓಂಕಾರೇಶ್ವರ ಟೆಂಪಲ್ ಅಂತ. ಅಲ್ಲಿ ನಾನು ಒಂದು ವೀಡಿಯೋ ಆಗಲೇ ಅಲ್ಲಿ ಹೋಗಿದ್ನಲ್ಲ ಸುಮ್ಮನೆ ಒಂದು ರೌಂಡು, ಅದು ಯೋಗ ನರಸಿಂಹಸ್ವಾಮಿ ಟೆಂಪಲ್ ಅಂತ. ಇದು ಮುದಿಗೆರೆ ಅಂತ, ಆಯಿತಾ? ಗೈಸ್ ಅಂತೂ ಬಂದ್ವಿ ಓಂಕಾರೇಶ್ವರ ಟೆಂಪಲ್ಗೆ. ಇದಿರೋದು ದುದ್ದ ಹತ್ರ ತೋರಿಸುತ್ತೆ, ಬಟ್ ದುದ್ದಾಗೆ 7 ಕಿಲೋಮೀಟ್ರ್ ಮುಂಚೆನೇ ಒಂದು ಓಂಕಾರೇಶ್ವರ ಟೆಂಪಲ್ ಅಂತಲೇ ಬೋರ್ಡ್ ಹಾಕಿದ್ದಾರೆ, ಯೋಗ ನರಸಿಂಹಸ್ವಾಮಿ ಟೆಂಪಲ್ ಅಂತ. ಇದು ಮುದಿಗೆರೆ ಅಂತ, ಆಯಿತಾ? ಹಾಸನ ಜಿಲ್ಲೆ ಮುದಿಗೆರೆ ಅಂತ ಒಂದು ಊರಲ್ಲಿ ಬರುತ್ತೆ. ನೀವೆಲ್ಲಾದರೂ ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಒಕೇಶನ್ ಅಂದರೆ ನೀವೇನಾದರೂ ಟೈಮ್ ಸ್ಪೆಂಡ್ ಮಾಡಬೇಕು ಸಂಡೇಸಲ್ಲೆಲ್ಲ ಅಂತಂದರೆ ಬನ್ನಿ, ಚೆನ್ನಾಗಿದೆ. ಮತ್ತು ಆ ಟೆಂಪಲ್ ನೀವು ನೋಡ್ತಾ ಇರ್ಬೋದು, ತುಂಬ ಹಿಸ್ಟಾರಿಕಲ್ ಅಂತ ಫೀಲ್ ಆಗುತ್ತೆ. ಬಟ್ ಇದೆಲ್ಲೋ ರೀಸೆಂಟಾಗಿ ಒಂದು 12-15 ಇಯರ್ಸ್ ಒಳಗಡೆ ಕಟ್ಟಿರೋದು. ನೋಡಿದ್ರೇ ಗೊತ್ತಾಗುತ್ತೆ. ಇದೆಲ್ಲ ಏನು ಪೇಂಟ್ ಗಿಂಟಿಂದ ಮಾಡಿರೋದಿಲ್ಲ, ಇದು ಪ್ಯೂರ್ಲಿ ಒಂದು ಕಲ್ಲಿಂದ ಮಾಡಿರ್ತಾರೆ. ಗೈಸ ಇಲ್ಲೇ ಇರ್ತಕ್ಕಂಥ ಒಬ್ಬರು ಅರ್ಚಕರನ್ನು ಮಾತಾಡ್ಸೋಣ ಬನ್ನಿ. ತಗೊಳ್ಳಿ.
ನಮಸ್ಕಾರ. ಇದು ಓಂಕಾರೇಶ್ವರ ದೇವಸ್ಥಾನ ಅಂತ ದುದ್ದ ಹೋಬಳಿ ಹಾಸನ ತಾಲೂಕು ಮುದಿಗೆರೆ ಗ್ರಾಮದಲ್ಲಂಥ ಓಂಕಾರೇಶ್ವರ ದೇವಸ್ಥಾನ ಅಂತ ಇದು. ಹಾಗೆ ಇದು ಮೊದಲು 800 ವರ್ಷಗಳ ಇತಿಹಾಸವುಳ್ಳಂಥ ದೇವಸ್ಥಾನ ಆಗಿತ್ತು. ಅದು ಬಿದ್ದು ಹಾಳಾಗಿದ್ದರಿಂದ GK ಅನಂತರಾಮ ಅಯ್ಯಂಗಾರ್ ಅಂತ ಹೇಳಿಬಿಟ್ಟು ಇಡೀ ದೇವಸ್ಥಾನವು ಹೊಸದಾಗಿ ನಿರ್ಮಾಣವನ್ನು ಮಾಡಿದ್ದಾರೆ. ಹಾಗೆ ಇದು ಒರಿಸ್ಸಾದಂಥ ಬಂದಂಥ ಕಲ್ಲಿಂದ ನಿರ್ಮಾಣ ಮಾಡಿರೋಂಥ ದೇವಸ್ಥಾನ, ಅಂದರೆ ಸ್ಯಾಂಡ್ ಸ್ಟೋನ್ ಅಂತ ಹೇಳಿ ಕರಿತೇವೆ. ಆ ಕಲ್ಲನ್ನು ಇಲ್ಲಿಗೆ ತರಿಸ್ಬಿಟ್ಟು ಅವರು ಕೆತ್ತನೆ ಮಾಡಿದ್ದಾರೆ. ಹಾಗೆ 45 ಜನ 15 ವರ್ಷ ತೊಗೊಂಡಿದ್ದಾರೆ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ. ಓಪನಿಂಗ್ ಆಗಿ ಈಗ ಪೂಜೆ ನಡೀತಾ 10 ವರ್ಷಗಳ ಕಾಲ ಆಯಿತು. ಹಾಗೆ ಸ್ಥಾನದಲ್ಲಿ ಹೊರಗಡೆಗೆ ಬಂದರೆ ಮೊದಲಿಗೆ ಸಿಗುವಂಥದ್ದು ಮಹಾಗಣಪತಿಯನ್ನು ದರ್ಶನ ಮಾಡಿ ಮತ್ತೆ ಶಿವನನ್ನು ದರ್ಶನ ಮಾಡಬೇಕು ಅಂತ ಆದಿಪೂಜ್ಯೋ ಗಣನಾಯಕ ಅಂತ ಕರಿತೀವಿ. ಮೊದಲಿಗೆ ಪೂಜೆ ಗಣಪತಿಗೆ ಮಾಡೋಂಥಕ್ಕಂಥದ್ದು. ಹಾಗೆ ಮಹಾಗಣಪತಿಗೆ ಹೇಗೆ ಆನೆ ಮುಖ ಬಂತು ಅಂತ ಹಿಸ್ಟ್ರಿಯನ್ನು ಈ ದೇವಸ್ಥಾನ ಸುತ್ತಲೂ ಕೆತ್ತನೆಯನ್ನು ಮಾಡಿದ್ದಾರೆ. ಹಾಗೆ ಆ ಶಿಖರದ ಹತ್ತಿರ ಮೇಲೆ ಗಣಪತಿಯ ಅಷ್ಟೋತ್ತರ ಅಂತ 108 ಅಷ್ಟೋತ್ತರವನ್ನು ಕೆತ್ತನೆ ಮಾಡಿರೋಂಥದ್ದು. ಹಾಗೆ ಸ್ವಲ್ಪ ಮುಂದೆ ಬಂದು ಮೊದಲಿಗೆ ಈಶ್ವರ ದೇವಸ್ಥಾನದ ಹತ್ರ ಬಂದು ನೋಡಿದಾಗ ಅಲ್ಲಿ ಸಮುದ್ರ ಮಥನವನ್ನು ಕೆತ್ತನೆ ಮಾಡಿರೋಂಥದ್ದು ನಿಮಗೆ ಕಾಣಿಸುತ್ತೆ. ಹಾಗೆ ಸೀದಾ ಒಳಗೆ ಬಂದರೆ ದೇವಸ್ಥಾನ ಒಳಗೆ ಬಂದರೆ ಸುಬ್ರಹ್ಮಣ್ಯ ಮತ್ತು ಶಿವನನ್ನು ದರ್ಶನ ಆಗುತ್ತೆ. ಹೊರಗಿನ ಟೆಂಪ್ರೇಚರಿಗೂ ಒಳಗಿನ ಟೆಂಪ್ರೇಚರಿಗೂ ಸ್ವಲ್ಪ ವ್ಯತ್ಯಾಸವನ್ನು ನೀವು ಕಾಣ್ಬೋದು. ಅಂದರೆ ಹೊರಗಡೆ ಬಿಸಿಲು ಜಾಸ್ತಿ ಇದ್ದಾಗ ಒಳಗಡೆ ತಂಪಾಗ್ತಾ ಹೋಗುತ್ತೆ, ಹೊರಗಡೆ ಬಿಸಿಲು ಕಮ್ಮಿ ಇದ್ದಾಗ ಒಳಗಡೆ ಹೀಟ್ ಆಗ್ತಾ ಹೋಗುತ್ತೆ. ಹಾಗೆ ಒಳಗಡೆ ಒಂದು ಗಂಟೆ ಏನಿದೆ, ಆ ಗಂಟೆ ಅದು ಹೊಡೆದ್ರೆ ಇಷ್ಟವಾದ ಓಂಕಾರ ನಾದ ಬರುತ್ತೆ. ಹಾಗೆ ಹೊರಗಡೆಗೆ ಮತ್ತೆ ಬಂದರೆ ದೇವಸ್ಥಾನ ಸುತ್ತಲೂ ಸಹ ಶಿವಪುರಾಣವನ್ನು ಕೆತ್ತನೆ ಮಾಡಿರುವಂಥದ್ದು. ಹಾಗೆ ಅಂದರೆ ಮತ್ತೆ ಶಿಖರ ಮೇಲೆ ಚತುಷ್ಷಷ್ಠಿನಿ ಯೋಗಿನಿ ದೇವತೆಯನ್ನು ಕೆತ್ತನೆ ಮಾಡಿರುವಂಥದ್ದು ನೀವು ಈ ಓಂಕಾರ ದೇವಸ್ಥಾನದಲ್ಲಿ ಕಾಣ್ಬೋದು. ಹಾಗೆ ಸಪ್ರೇಟಾಗಿ ನವಗ್ರಹ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಬೀಜಾಕ್ಷರ ಪತ್ನಿ ಸಮೇತವಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿರುವಂಥದ್ದು. ಹಾಗೆ ಮತ್ತೆ ಬಲಗಡೆ ಹೋದಾಗ ಅಲ್ಲಿ ಸಪ್ತಮಾತೃಕೆ ದೇವಸ್ಥಾನವನ್ನು ನಿರ್ಮಾಣ ಮಾಡಿರುವಂಥದ್ದು. ಮಹಿಷಾಸುರನ ಮರ್ದನಕ್ಕೋಸ್ಕರ 7 ಅವತಾರ ಎತ್ತಿದಂಥ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಹಾಗೆ ಈ ದೇವಸ್ಥಾನದಲ್ಲಿ ಬಂದು ವಿಶೇಷವಾಗಿ ಏನೇ ಹರಕೆ ಪೂಜೆಗಳೇನೇ ಇದ್ದರೂ ಸಹ ಅದನ್ನು ನೀವು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅದು ನಿಮ್ಗೆ ಈಡೇರಿಸುತ್ತೆ ಅಂಥೇಳಿ ಇಲ್ಲಿ ಪ್ರತೀತಿ ಇದೆ. ಧನ್ಯವಾದ ಸರ್. ಗೈಸ್ ಏನಿಲ್ಲ, ಇನ್ನು ಮುಂದಗಡೆ ಬಂದರೆ ಒಂದು ನಿಮಗೆ ಪಾರ್ಕ್ ಥರ ಸಿಗುತ್ತೆ. ನೀವು ಫ್ಯಾಮಿಲಿ ಜೊತೆ ಏನಾದರೂ ಹಿಂಗೆ ಸಣ್ಣ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂತಂದರೆ ಇಲ್ಲಿ ಆರಾಮ ಅನಿಸುತ್ತೆ. ನೋಡಿ ಹೇಗಿದೆ ಅಂತ. ಒಂದು ಮುಂದೆ ಬಂದ ತಕ್ಷಣ ಶ್ರೀಕೃಷ್ಣ ನಮಗೆ ವೆಲ್ಕಮ್ ಮಾಡ್ತಾ ಇರ್ತಾರೆ. ಸಂಜೆ ಟೈಮ್ ಮಾತ್ರ ಬರೋಕ್ಕೆ ಹೋಗ್ಬಿಡಿ, ಯಾಕೆಂದರೆ ತುಂಬ ಸೊಳ್ಳೆಗಳಿರುತ್ತೆ. ನೀರು ಬಿಡ್ತಾರೆ ಅನಿಸುತ್ತೆ. ಕುತ್ಕೊಳ್ಳೋಕ್ಕೆಲ್ಲ ಇದೆ. ಆಲ್ಮೋಸ್ಟು ನಿಜ ತುಂಬ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ಅದೊಂದು ಖುಷಿ ವಿಚಾರ. ಆಲ್ರೆಡಿ ಸೌಂಡ್ ಕೇಳ್ತಾ ಇದೆ ನನಗೆ ಈ ಬರ್ತಾ ಇರೋದು. ನೋಡಿ ಇಲ್ಲಿ ಮುಂದಗಡೆ ಒಂದು ಒಳ್ಳೆ ವನ ಕಣ್ಣಂಗೆ ಫೀಲ್ ಆಗುತ್ತೆ. ಆಯಿತಾ, ನೋಡಿ ಜೋಕಾಲಿಗಳು ಚೆನ್ನಾಗಿದ್ದಾವೋ ಏನೋ ಗೊತ್ತಿಲ್ಲ, ಬಟ್ ಓಕೆ, ಎಂಜಾಯ್ ಮಾಡ್ಬೋದು. ಸಣ್ಣ ಮಕ್ಳ ಜೊತೆ ಬಂದರೆ ಇನ್ನೂ ತುಂಬ ಫೀಲ್ ಕೊಡುತ್ತೆ. ನೋಡೋಣ, ಯಾವಾಗಲಾದರೂ ನೀವೇನಾದರೂ ವೀಕೆಂಡ್ಸ್ಗಳಲ್ಲಿ ಫ್ರೀ ಇದ್ದವಾಗ ಆರಾಮಾಗಿ ಬಂದು ಈ ಥರ ಎಂಜಾಯ್ ಮಾಡ್ಬೋದು. ತುಂಬ ಹಳೆ ದೇವಸ್ಥಾನ ಗೈಸ್. ಅಂದರೆ ಮುಂಚೆ ಇತ್ತು, ಬಟ್ ನಾವು ಶಾಸನಗಳು ಬರೆದೆ. ಹಳೆ ದೇವಸ್ಥಾನದ್ದು ನಂದಿ ಕೂಡ ಇಲ್ಲಿ ನೀವು ನೋಡ್ಬೋದು. ಇಲ್ಲೇನೋ ಆಲ್ರೆಡಿ ನಿಮಗೆ ಕಾಣಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ ಗೈಸ್, ಇಲ್ಲಿ ಏನೋ ಸ್ವಲ್ಪ ಶಾಸನಗಳು ಬರ್ತಿದ್ದಾರೆ. ಇದು ಹಳೆ ದೇವಸ್ಥಾನದ, ಅಂದರೆ ತುಂಬ ಹಳೆ ದೇವಸ್ಥಾನ ಇದು. ಹೊಯ್ಸಳ ಕಾಲದ್ದು, ಅಂದರೆ ತುಂಬ ಕಡಿಮೆನಾ. ಅಲ್ಲಿ ಏನೋ ಸಂಸ್ಕೃತದಲ್ಲಿ ಬರೆದಿದ್ದಾರೆ, ನಮಗೆಲ್ಲ ಓದೋಕ್ಕೆ ಬರಲ್ಲ, ಯಾಕೆಂದರೆ ಅದು ಆಲ್ರೆಡಿ ನಶಿಸಿ ಹೋಗ್ತಾ ಇದೆ ಅಂತ ಒಂದು ಬೋರ್ಡ್ ಅದು.
ಆಡ್ರಿ ಇನ್ನೂ ಸಣ್ಣ ಮಕ್ಕಳಲ್ಲ ನೀವೆಲ್ಲ. ಹೇಗನ್ನಿಸಪ್ಪ ಉಜ್ವಲ್? ಚೆನ್ನಾಗಿದೆ ಆ ದೇವಸ್ಥಾನ, ಖುಷಿ ಆಯ್ತಾ? ಮಹಾನ್ ನಿಮಗೆ? ಜಾಲಿ ಜಾಲಿ ಎಲ್ಲ ಜಾಲಿ. ನಿತಿನ್? ಮಾತೇ ಇಲ್ಲ, ನೋ ವರ್ಡ್ಸ್. ಗೈಸ್ ಇಲ್ಲೆಲ್ಲ ಕುತ್ಕೋಬೋದು ನೋಡಿ. ನಾವಿವಾಗ ಡೇನ ಮುಗಿಸ್ತಾ ಇದ್ದೀವಿ, ಆಲ್ಮೋಸ್ಟ್ ಎಂಡ್ ಆಯಿತು. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಗೈಸ್. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್. ಇಳಿಸ್ತಾವನು ಬೇಗ 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 ಒಳ್ಡಿ ಹತ್ರಕ್ಕೆ ಬರಲಿ. ಝೂಮ್ ಆಗ್ತಾ ಇದೆ. ಈಗ ಅಣ್ಣ ಬಂದ್ರೆ ನಾವು ಎಸ್ಕೇಪು. ಅಣ್ಣ ತಿನ್ನಕ್ಕೆ ತಿನ್ನಕ್ಕ ನನ್ನ ಮಗನೇ, ಕೊಯ್ಯಲ್ 1 ಕೊಂಕ್ಳಲ್ 4 ತಿನ್ನಕ್ಕ ಬೇಗ ಬೇಗ ಎಲ್ಲಿ ಬೇಗ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.